ಎರಡನೇ ಪ್ಲೇಟ್ ತೆಗೆದ್ರೆ ಎಷ್ಟಿತ್ತು ಸರ್? ಸರ್, ಆ ಬಿರಿಯಾನಿ ಎಷ್ಟಿರ್ಬೋದು ಸರ್? ಆ ಬಿರಿಯಾನಿ ಎಷ್ಟಿರ್ಬೋದು ಅಂದ್ರೆ ರೇಟ್ ಏನು? ಅದು ಎಕ್ಸಾಂಪಲ್, ಒಂದು ಬಿರಿಯಾನಿ ಎಷ್ಟಿರ್ಬೋದು ರೇಟಾ? ನಿಮ್ದು ಗೊತ್ತಿಲ್ಲ. ಅಲ್ಲ, ಒಂದು ಮ್ಯಾಕ್ಸಿಮಮ್ ಎಷ್ಟಿರ್ಬೋದು? ನೀವು ತರಿಸಿರೋದು ಇದು ಒಳ್ಳೆ ಕ್ವಾಲಿಟಿ ಇದೆ. ಒಂದು 250 ರೂಪಾಯಿ ಒಂದು ಪ್ಲೇಟ್ ಸರ್. 2.5 ಲಕ್ಷ ಸರ್. 2.5 ಲಕ್ಷ ಸರ್. ಚಿನ್ನದ ನೀರಲ್ಲಿ ಮಾಡಿರುವಂತ ಬಿರಿಯಾನಿ ಸರ್. ಸರ್ ಮತ್ತೆ ಇದೇನ್ ಲೆಗ್ ಪೀಸೇ ಒಂದು 5 ತಿನ್ಬಿಟ್ನಲ್ಲ ಸರ್. ಹಂಗಾರೆ ಎಲ್ಲ ಒಂದು 2 ಲಕ್ಷ ಆಯ್ತಾ ಸರ್? ಸರ್, ಚಿನ್ನದ ನೀರಲ್ಲಿ ಮಾಡಿರುವಂತ ಬಿರಿಯಾನಿ ಸರ್ ಅದು. ಸರ್ ಮತ್ತೆ ಇದು 2 ತಟ್ಟೆಗೆ 2ನೇ ಪ್ಲೇಟ್ ಸರ್. ಇದು ಎಷ್ಟು ಲಾಸ್ ಆಯ್ತು ಸರ್ ನಿಮ್ಗೆ? ನಿಮಗೋಸ್ಕರ ಸರ್. ಹೌದಾ? ನಿಮಗೋಸ್ಕರ ಒಳ್ಳೆ ಮಟನ್ ತರಿಸಿದ್ರೆ ಎಲ್ಲ ಮೊಲ ತರ ಇದೆ. ಹಂಗೆ ನಿಮ್ಗೋಸ್ಕರ ಗುಳುಮ್ ಅಂತ ಹೋಗ್ತಾ ಇದೆ. ನಿಮಗೋಸ್ಕರ ಮಾಡ್ತಿರೋ ಬಿರಿಯಾನಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನೋಡಿ ಸ್ನೇಹಿತರೆ, ಅಡಿಗೆ ಮನೆಗೆ ಹೆಣ್ಮಕ್ಳು ಮಾತ್ರ ಸೀಮಿತ ಅಲ್ಲ, ಖಂಡಿತವಾಗ್ಲೂ ಪ್ರತಿಯೊಬ್ಬರು ಗಂಡು ಮಕ್ಳು ಅಡಿಗೆ ಮಾಡ್ಬೋದು. ನೋಡಿ ಬಿಗ್ ಬಾಸ್ ಅಲ್ಲಿ ಹೇಗೆ ಮೇಡಮ್ ಹೆಣ್ಮಕ್ಳೇ ಸ್ಟ್ರಾಂಗ್ ಆಗಿರು, ಖಂಡಿತವಾಗ್ಲೇ ಅಲ್ಲಿ ನೋಡೋ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಅವರು ರಫ್ ಅಂದ್ಬಿಟ್ಟು. ಬಟ್ ಇಲ್ಲಿ ಮಾತಾಡೋದು ಅಷ್ಟೇ ಸಾಫ್ಟ್ ಅವರು. ಇಷ್ಟು ಸೀರಿಯಸ್ಲಿ ಮೇಡಮ್ ಅವರೇ, ಅಲ್ಲಿ ನೋಡೋವ ಕಣ್ಣಿಗೆ ಏನ್ ಅಶ್ವಿನಿ ಮೇಡಮ್ ಅವ್ರು ಹಂಗ್ ಮಾತಾಡಿದಾರೆ ಹಿಂಗ್ ಮಾತಾಡ ಅನ್ಸುತ್ತೆ. ಅದು ಬಟ್ ರಿಯಲಿ ಅದು ನಿಜವಾಗ್ಲೇ ನಿಮ್ಮ ಹತ್ರ ಮಾತಾಡೋವಾಗ ತುಂಬಾ ಖುಷಿ ಅನ್ಸುತ್ತೆ. ಅಷ್ಟು ದಯವಿಟ್ಟು ಪ್ರತಿಯೊಬ್ರು ಹೇಳೋದು ಹೆಣ್ಮಕ್ಳು ಸ್ಟ್ರಾಂಗ್ ನೋಡಿ. ಹೆಣ್ಮಕ್ಳು ಅಂದ್ರೆ ಈಗ ಇರ್ಬೇಕು, ಇಲ್ಲಾಂದ್ರೆ ನಡೆಯಲ್ಲ, ಏನು ನಡೆಯಲ್ಲ. ಇಷ್ಟೇ. ಅಲ್ಲ, ನೀವೆಲ್ಲ ನಮಗೆ ಸಪೋರ್ಟ್ ಮಾಡಬೇಕು. ನೀವೆಲ್ಲ ನಮಗೆ ಸಪೋರ್ಟ್ ಮಾಡಿದ್ರೆ ನಾವು ಇನ್ನೂ ಸ್ಟ್ರಾಂಗ್ 100% ಮೇಡಮ್ ಅಲ್ವಾ? ಸೀರಿಯಸ್ಲಿ, ಯಾಕಂದ್ರೆ ಒಂದು ಹೆಣ್ಮಗಳು ಬಂದು ಅಲ್ಲಿ ಮಾಡೋ ಎಷ್ಟು ಖುಷಿ ಅನ್ಸುತ್ತೆ. ಖಂಡಿತ ಅಷ್ಟು ಗ್ರೇಟ್ ಅಲ್ವಾ? ಅಲ್ಲಿ 20 ಜನ ಫೈಟ್ ಕೊಡ್ಬೇಕಂದ್ರೆ ಮೇನ್ ಫೈಟ್ ಇಂಪಾರ್ಟೆಂಟ್.